श्रीगुरुभ्यो नमः। सृष्टिस्थित्यप्येह नियतिर्दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरे परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ನವಮೋಧ್ಯಾಯದಲ್ಲಿ 29ನೆಯ ಶ್ಲೋಕ. ಪರಾರ್ಘ್ಯಕೇಯೋರಮಣಿಪ್ರವೇಕ ಪರ್ಯಸ್ತದೋರ್ದಂಡ ಸಹಸ್ರಶಾಖಂ ಅವ್ಯಕ್ತಮೂಲಂ ಭುವನಾಂಗ್ರಿಪೇಂದ್ರ ಮಹೀಂದ್ರ ಭೋಗೈರಧಿವೀತ ವಲ್ಕಂ. ಅಧುನಾ ಚಂದನ ವೃಕ್ಷ ಸಾಮ್ಯೇನ ಹರಿಂ ವರ್ಣಯತಿ. ಅಂದ್ರೆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಸಾಕ್ಷಾತ್ಕಾರ ಕಂಡಂತ ಬ್ರಹ್ಮದೇವರು ಆ ಪರಮಾತ್ಮನ ರೂಪವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಒಂದು ಚಂದನ ವೃಕ್ಷ ಸಾಮ್ಯ, ಪರಮಾತ್ಮ ಚಂದನದ ವೃಕ್ಷದಂತೆ ಇದ್ದಾನೆ ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪರಾರ್ಘ್ಯ ಇತಿ. ಪರಾರ್ಘ್ಯ ಅಂದ್ರೆ ಪರಾರ್ಘ್ಯ ಕೇಯೂರ ಮಣಿಪ್ರವೇಕ, ಭಾರಿ ಶ್ರೇಷ್ಠವಾದ ಕೇಯೂರ. ಕೇಯೂರಾಣಿ ಅಂದ್ರೆ ಅಂಗದಾನಿ, ಆ ಭುಜದಲ್ಲಿ ಧರಿಸತಕ್ಕಾದ ಒಂದು ಆಭರಣ. ಮಣಿಪ್ರವೇಕ ಶ್ರೇಷ್ಠವಾದ ರತ್ನಗಳಿಂದ, ಪರ್ಯಸ್ತ ಅಂದ್ರೆ ವ್ಯಾಪ್ತವಾದ ದೋರ್ದಂಡ ಭುಜಗಳು, ಮತ್ತು ಸಹಸ್ರಂ ಅನಂತ ಶಾಖಾ ಯಸ್ಯ, ತೋಳುಗಳು ಎಷ್ಟು ಇದು, ಸಹಸ್ರ ಶಾಖೆಗಳು. ಚಂದನ ಮರಕ್ಕೂ ಹಾಗೆ ಇರುತ್ತದೆ ನೋಡಿ, ಮಧ್ಯದಲ್ಲಿ ಇರುತ್ತದೆ, ಶಾಖೆಗಳು ಭಾರಿ ಇರುತ್ತದೆ ಹಾಗೆ ಅಂತ. ಚಂದನ ವೃಕ್ಷೋಪಿ ಕೇಯೂರಾದಿ ತುಲ್ಯೈಹಿ ಫಲಪುಷ್ಪಾದಿಭಿ ವ್ಯಾಪ್ತ ಶಾಖಾ ಭವತಿ. ಅಲ್ಲೂ ಕೂಡ ಚಂದನ ಮರದಲ್ಲೂ ಫಲ ಪುಷ್ಪ ಎಲ್ಲವೂ ಕೂಡ ಅನೇಕ ಶಾಖೆಗಳು ಇರುತ್ತದೆ. ಒಂದೊಂದು ಶಾಖೆಯಲ್ಲೂ ಕೂಡ ಫಲಪುಷ್ಪಾದಿಗಳು ಇರುತ್ತದೆ. ಅದೇ ತರ ಪರಮಾತ್ಮನ ಭುಜದಲ್ಲೂ ಕೂಡ ಅನೇಕ ಶ್ರೇಷ್ಠವಾದ ರತ್ನಗಳು, ಆಭರಣಗಳು ಎಲ್ಲವೂ ತುಂಬಿ ಇದ್ದವು ಅಂತ ಹೇಳ್ತಾರೆ. ಅವ್ಯಕ್ತಂ, ಅವ್ಯಕ್ತಂ ಅಪ್ರತ್ಯಕ್ಷಂ ಮೂಲಂ ಅಧೋಭಾಗ ಯಸ್ಯ. ಅಂದ್ರೆ ಚಂದನ ಮರದಲ್ಲಿ ಆ ಮೂಲ ಏನಿದೆ, ಬೇರು, ಅದು ಕಾಣೋದಿಲ್ಲ. ಬೇರು ಅವ್ಯಕ್ತವಾಗಿ ಇರುತ್ತದೆ. ಆ ಬೇರಿಗೆ ಕಾರಣವಾದದ್ದು ಆ ಚಂದನ ಮರವೇ ಆಗಿರುತ್ತದೆ. ಹೌದು ತಾನೆ? ಬೀಜ, ಆ ಬೀಜ ಅದೇ ಬೇರು ಒಂದು ರೀತಿಯಾಗಿ ಭೂಮಿಯ ಮೇಲೆ ಬೆಳೀತದೆ, ಒಂದು ಅಂಶದಿಂದ ಭೂಮಿಯ ಕೆಳಗೂ ಬೆಳೀತದೆ ಹಾಗೆ. ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಅವ್ಯಕ್ತಕ್ಕೆ ಮೂಲ ಕಾರಣ ಆಗಿದ್ದಾನೆ. ಇಲ್ಲಿ ಅವ್ಯಕ್ತ ಅಂದರೆ ಯಾವುದು? ಪ್ರಧಾನ ಅಂತ, ಜಡ ಪ್ರಕೃತಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಕಾರಣನಾಗಿದ್ದಾನೆ ಅಂತ. ತಸ್ಮಾದ್ ಅವ್ಯಕ್ತಮುತ್ಪನ್ನಂ ತ್ರಿಗುಣಂ ದ್ವಿಜಸತ್ತಮ ಇತಿ ಮೋಕ್ಷಧರ್ಮೇ ಹಾಗೆ ಅಂತ. ಪರಮಾತ್ಮನಿಂದಲೇ ಅವ್ಯಕ್ತ ತತ್ವ ಹುಟ್ಟಿ ಬಂದಿತ್ತು ಎಂಬ ಅದಕ್ಕೆ ಪ್ರಮಾಣವನ್ನ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ತಸ್ಮಾತ್ ಚತುರ್ದಶ ಭುವನಾಖ್ಯಾನಾಂ ಅಂಗ್ರಿಪಾಣಾಂ ವೃಕ್ಷಾನಾಂ ಇದಂ ಶ್ರೇಷ್ಠಂ. ಇಡೀ ಮರದಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಚಂದನ ಮರ, ಭಾರಿ ಶ್ರೇಷ್ಠವಾದದ್ದು ಅಂತಾರೆ. ಅದೇ ತರ 14 ಲೋಕದಲ್ಲಿ ಶ್ರೇಷ್ಠವಾದವು ಅಂದ್ರೆ ಯಾರು? ಈ ಪರಮಾತ್ಮನೇ ಹಾಗೆ ಅಂತ. ಮತ್ತು ಅಹೀಂದ್ರಸ್ಯ ಶೇಷಸ್ಯ ಭೋಗೈಹಿ ದೇಹ ಅವಯವೈಹಿ ಅಧಿವೀತ ಕಲ್ಕಂ ಸಂವೇಷ್ಟಿತತ್ವಚಂ ಹಾಗೆ ಅಂತ. ಅಂದ್ರೆ ಈ ಹಾವುಗಳು ಚಂದನ ಮರವನ್ನ ಸುತ್ತಿ ಇರುತ್ತವಂತೆ. ಹಾವು ಇರುವ ಜಾಗ, ಚಂದನ ಮರ ಅಂದ್ರೆ ಅದಕ್ಕೆ ಭಾರಿ ಇಷ್ಟ.
ಅದೇ ರೀತಿಯಾಗಿ ಪರಮಾತ್ಮನ ಪಕ್ಷದಲ್ಲೂ ಕೂಡ ಪರಮಾತ್ಮನ ಚಂದನ ಮರಕ್ಕೆ ಹೋಲಿಸ್ತಾ ಇದ್ದಾರಲ್ವೇ, ಪರಮಾತ್ಮನಿಗೂ ಕೂಡ ಸರ್ಪ ಅಂದ್ರೆ ಭಾರಿ ಇಷ್ಟ. ಅಂದ್ರೆ ಯಾರು? ಶೇಷದೇವರು ಸದಾ ದೇವರನ್ನ ಸುತ್ತಿ ಇರ್ತಾರೆ ಹಾಗೆ ಅಂತ ಅರ್ಥ. ಅಂದ್ರೆ ಪರಮಾತ್ಮ ಅದ್ರ ಮೇಲೆ ಮಲಗಿರ್ತಾನೆ ಅಂತ. ಅಂತ ಪರಮಾತ್ಮನನ್ನ ಬ್ರಹ್ಮದೇವರು ಕಂಡ್ರು ಅಂತ ಅಲ್ಲಿಗೆ ಅನ್ವಯ. ಇನ್ನು ಚರಾಚರೌಕೋ ಭಗವನ್ಮಹೀಧ್ರಂ ಅಹೀಂದ್ರ ಬಂಧುಂ ಸಲಿಲೋಪಗೂಢಂ ಕಿರೀಟ ಸಾಹಸ್ರ ಹಿರಣ್ಯಶೃಂಗಂ ಆವಿರ್ಭವತ್ ಕೌಸ್ತುಭರತ್ನಗರ್ಭಂ ಪರ್ವತ ಸಾಮ್ಯಂ ಪ್ರಕಾರಾಂತರೇಣ ದರ್ಶಯತಿ. ಪರಮಾತ್ಮ ಪರ್ವತ ಇದ್ದಾಗೆ ಇದ್ದಾನೆ ಹಾಗೆ ಅಂತ ಪರ್ವತವನ್ನ ಹೋಲಿಸ್ತಾ ಇದ್ದಾರೆ ಬ್ರಹ್ಮದೇವ್. ಅಂದ್ರೆ ಆ ರೀತಿಯಾಗಿ ಪರಮಾತ್ಮನನ್ನ ಕಂಡ್ರು ಅಂತ ಅರ್ಥ. ಭಗವಾನೇವ ಮಹೀದ್ರಃ, ಪರಮಾತ್ಮನೇ ಬೆಟ್ಟದಂತೆ. ಅದೇ ಶ್ರೀನಿವಾಸ ಬೆಟ್ಟ ಅಂತ ಹೇಳ್ತೀವಿ ನೋಡಿ, ಶ್ರೀನಿವಾಸನೇ ಬೆಟ್ಟ ಇದ್ದಾಗೆ ಹಾಗೆ ಅಂತ. ಅದೇ ತರ ಪರ್ವತಃ ತಂ ಚರಾಚರಾಣಾಂ ಓಕಃ ನಿವಾಸ ಸ್ಥಾನ. ಪರ್ವತ ಏನಾಗಿದೆ? ಅನೇಕ ಜೀವ ಜಡ ವಸ್ತುಗಳಿಗೆ ವಾಸಸ್ಥಾನವಾಗಿದೆ. ಪರ್ವತವನ್ನು ಆಶ್ರಯಿಸಿ ಅನೇಕ ಮರಗಳು, ಪ್ರಾಣಿಗಳು, ಮನುಷ್ಯರು, ತಪಸ್ ಮಾಡತಕ್ಕವರು ಎಲ್ಲರೂ ಇದ್ದಾರೆ ಹಾಗೆ ಅಂತ. ಪರ್ವತೋಪಿ ತತ, ಹೇಗೆ ಪರಮಾತ್ಮನೋ ಹಾಗೆ ಪರಮಾತ್ಮನ ಆಶ್ರಯಿಸಿ ಎಲ್ಲರೂ ಇದ್ದಾರೆ. ಚರಾಚರಾತ್ಮಕ ಎಲ್ಲವೂ ಪರಮಾತ್ಮನನ್ನು ಆಶ್ರಯಿಸಿಯೇ ಇದೆ. ಅದೇ ತರ ಪರ್ವತವು ಹಾಗೆ ಹಾಗೆ ಅಂತ. ಅಹೀಂದ್ರಸ್ಯ ಬಂಧುಹು ಹಾಗೆ. ಪರ್ವತಗಳು ಶೇಷದೇವರ ಬಂಧುವಾಗಿದೆ. ಪರ್ವತಗಳಲ್ಲಿ ಹಾವುಗಳು ಇರುತ್ತವೆ ಹಾಗೆ. ಅದೇ ತರ ಪರಮಾತ್ಮ ಅಂದ್ರೆ ಕೂಡ ಪರಮಾತ್ಮ ಅಹೀಂದ್ರಸ್ಯ, ಶೇಷನ ಬಂಧು. ಪರಮಾತ್ಮ ಏನಾಗಿದ್ದಾನೆ? ಶೇಷದೇವರ ಬಂಧು ಆಗಿದ್ದಾನೆ ಅಂತ ಅರ್ಥ. ಅಂದ್ರೆ ಸರ್ಪ ಅಂದ್ರೆ ಇಷ್ಟ ಅಂತ ಅರ್ಥ. ಪರ್ವತಃ ಅಪಿ ಅಹೀಂದ್ರಾಣ ಬಂಧು. ಸಲಿಲೇನ ಪ್ರಳಯೋದಕೇನ ಉಪಗೂಢಂ ಆವೃತಂ ಅಂತ ಅರ್ಥ. ಪರಮಾತ್ಮ ಏನಾಗಿದ್ದಾನೆ? ಪ್ರಳಯ ಜಲ ತನ್ನ ಸುತ್ತಲೂ ಪ್ರಳಯ ಜಲ ಇರುವಂತೆ ಇರುತ್ತದೆ. ಅದೇ ತರ ಪರ್ವತದಲ್ಲೂ ಕೂಡ ಸುತ್ತ ಜಲ ಇರುತ್ತದೆ. ಕೆಲವೊಮ್ಮೆ ಆ ವಾಟರ್ ಫಾಲ್ಸ್ ಅಂತ ಏನು ಹೇಳ್ತಾರೆ, ಆ ರೀತಿಯಾಗಿ ಕೂಡ ಜಲಪಾತಗಳು ಆ ಪರ್ವತ ಸುತ್ತಿ ಇರುತ್ತವೆ ಹಾಗೆ ಅಂತ. ಇನ್ನು ಕಿರೀಟ ಸಹಸ್ರಾಣ್ಯೇವ ಹಿರಣ್ಯ ಶೃಂಗಾನಿ ಯಸ್ಯ. ಇನ್ನು ಪರಮಾತ್ಮ ಅನೇಕ ಶೇಷದೇವರು ಅವರು ಮತ್ತು ಪರಮಾತ್ಮ ಇಬ್ಬರು ಕೂಡ ಅನೇಕ ಕಿರೀಟಗಳನ್ನ ಧರಿಸಿದ್ದಾರೆ. ಕಿರೀಟ ಸಹಸ್ರಾಣ್ಯೇವ, ಸಾವಿರಾರು ತಲೆ ಅಲ್ವ ದೇವರಿಗೆ. ಸಾವಿರಾರು ತಲೆಯಿಂದ ಸಾವಿರಾರು ಕಿರೀಟ, ಸಾವಿರ ಅಂದ್ರೆ ಅನಂತ ಅಂತ ಅರ್ಥ. ಅಷ್ಟು ಕಿರೀಟಗಳನ್ನು ಧರಿಸಿದ್ದಾನೆ. ಅದೇ ತರ ಪರ್ವತಗಳಲ್ಲೂ ಕೂಡ ಶೃಂಗಗಳು ಇದೆ. ಪರ್ವತದ ಶೃಂಗ ಅದು ಶಿಖರ, ಅದು ಕಿರೀಟದಂತೆ ಇತ್ತು ಹಾಗೆ ಅಂತ. ಪರ್ವತಃ ಅಪಿ ಮೇರ್ವಾದಿ. ಪರ್ವತಗಳು ಅಂದ್ರೆ ಯಾರು? ಮೇರು ಮುಂತಾದ ಪರ್ವತಗಳು ಅಂತ. ಯಥಾ ಪರ್ವತಸ್ಯ ಗರ್ಭೆ ಕ್ವಚಿತ್ ರತ್ನಂ ಆವಿರ್ಭವತಿ. ಪರ್ವತದ ಗರ್ಭದಲ್ಲಿ ಕೆಲವೊಮ್ಮೆ ರತ್ನಗಳು ಆವಿರ್ಭಾವ ಅಂದ್ರೆ ಪ್ರಕಟವಾಗುತ್ತವೆ ಅಂತ ಹೇಳ್ತಾರೆ. ತಥಾ ಆವಿರ್ಭವತ್ ಸ್ಪಷ್ಟಂ ದೃಶ್ಯಮಾನ ಕೌಸ್ತುಭ ರತ್ನ. ಅದೇ ತರ ಪರಮಾತ್ಮನ ಕಂಠದಿಂದ ಕೌಸ್ತುಭ ಮುಂತಾದ ರತ್ನಗಳು ಕೂಡ ಪ್ರಕಟಗೊಂಡಿದೆ ಅಂತ. ಆ ಗರ್ಭದಲ್ಲಿ ಇದೆ ಹಾಗೆಂತ. ಅದರ ಶರೀರ ಪ್ರದೇಶ ವಿಶೇಷ ಅಂತ ಒಂದು ಕಂಠದಲ್ಲಿ ಅಂತ ಒಟ್ಟು ಕಂಠದಲ್ಲಿ ಇದೆ. ಇಂಥ ಪರಮಾತ್ಮನನ್ನ ಬ್ರಹ್ಮದೇವರು ಕಂಡ್ರು ಹಾಗೆ ಅಂತ. ಇನ್ನು ನಿವೀತ ಮಾಂನಾಯ ಮಧುವ್ರತಾಶ್ರಯ ಸ್ವಕೀರ್ತಿಮಯ್ಯ ವನಮಾಲಯ ಹರಿಂ ಸೂರ್ಯೇಂದು ವಾಯುವಗ್ನಯ ಗಮತ್ರಿಧಾಮಭಿಃ ಪರಿಕ್ರಮತ್ ಪ್ರಾಧನಿಕೈರ್ದುರಾಸದಂ.
ಅಂದರೆ ವನಮಾಲಯ ನಿಮೀತಂ ಸಂವೇಶಿತಂ ಅಂತ ಬರೀತಾರೆ. ಪರಮಾತ್ಮ ಅವನ ಸುತ್ತ ದೊಡ್ಡ ಹಾರ ಅದು ವನಮಾಲ, ಹಾಗೆ ಅಂತ ಆ ವನಮಾಲೆಯಿಂದ ಸುತ್ತಿ ಇದೆ ಅವನು. ಕಥಂಭೂತಯ್ಯ, ಆ ವನಮಾಲೆ ಹೇಗಿದೆ ಅಂದರೆ ಸ್ವಕೀರ್ತ್ಯಮಯ್ಯ, ಅದು ಕೀರ್ತಿಯನ್ನು ಹೇಳುವಂತೆ ಇದೆ. ಅಂದರೆ ಕೀರ್ತಿಯೇ ವನಮಾಲೆಯ ರೂಪದಲ್ಲಿ ಇದೆ. ಕೀರ್ತಿ ಅದೆಲ್ಲ ಕಡೆ ಹರಡುತ್ತದೆ ನೋಡಿ. ಅದೇ ಥರ ವನಮಾಲೆಯು ಕೂಡ ದೇವರ ಮೈಪೂರ್ತಿ ಸುತ್ತಿ ಇದೆ ಹಾಗೆ. ನಾನು ವನಮಾಲಾಯ ಮಧುವ್ರತೈ ಶೋಭಾ ದೃಶ್ಯತೆ, ಆ ವನಮಾಲೆಯಲ್ಲಿ ದುಂಬಿಗಳು ಸುತ್ತ ಇರುತ್ತದೆ, ಅದರಿಂದ ಅದು ಶೋಭಿಸ್ತಾ ಇದೆ ಹಾಗೆ ಅಂತ. ಈ ವನಮಾಲೆಯೇ ದೇವರ ಕೀರ್ತಿ ಅಂತ ಆದರೆ ಇಲ್ಲಿ ದುಂಬಿಗಳು ಯಾವುದು ಹಾಗೆಂದ್ರೆ ಆಮ್ನಾಯಾಹ, ವೇದಗಳೇ ದುಂಬಿಗಳು ಹಾಗೆ. ವೇದಗಳು ದುಂಬಿಗಳು ಶಬ್ದ ಮಾಡ್ತಾ ಇದ್ದಾವೆ. ವೇದಗಳು ಕೂಡ ಶಬ್ದರಾಶಿಯೇ. ಅಂದ್ರೆ ವೇದಗಳು ಏನ್ ಹೇಳ್ತಾ ಇದೆ? ಪರಮಾತ್ಮನ ಕೀರ್ತಿಯನ್ನೇ ಹೇಳ್ತಾ ಇದೆ ಹಾಗೆ. ವೇದ ಪ್ರತಿಪಾದ್ಯ ಶುದ್ಧ ಕೀರ್ತಿಯುಕ್ತ ಇತ್ಯುಕ್ತಂ ಭವತಿ ಹಾಗೆ. ನೋಡಿ, ವನಮಾಲೆ ಅದು ದೇವರ ಕೀರ್ತಿ ಇದ್ದಾಗೆ ಹಾಗೆ. ವನಮಾಲೆಯಲ್ಲಿ ಏನಿರುತ್ತದೆ? ಜೇನು ನೊಣಗಳು ಇರುತ್ತವೆ. ಅದೇ ತರ ಪರಮಾತ್ಮನ ಕೀರ್ತಿ ಅದು ಯಾವುದು ಹಾಗೆ ಅಂದರೆ ವೇದಗಳು ಹಾಗೆ. ಆ ಜೇನು ನೊಣದ ಸ್ಥಾನದಲ್ಲಿ ವೇದಗಳು ಇದೆ ಹಾಗೆ. ಅದು ಪರಮಾತ್ಮನನ್ನು ಸದಾ ಕೀರ್ತನೆ ಮಾಡ್ತಾ ಇದೆ. ಹೌದು ತಾನೆ? ದುಂಬಿ ಎಲ್ಲಿರೋದು? ವನಮಾಲೆಯಲ್ಲಿ ಇರೋದು. ವೇದಗಳು ಎಲ್ಲಿರೋದು? ವೇದಗಳ ತಾತ್ಪರ್ಯ ಯಾವುದು? ಪರಮಾತ್ಮನ ಕೀರ್ತಿಯನ್ನ ಹೇಳೋದು. ಅದರಿಂದ ಕೀರ್ತಿ ಅಂದ್ರೆ ಅದು ವನಮಾಲೆ ಹಾಗೆ ಅಂತ ಹೋಲಿಕೆ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಅನೇಕ ಮುಕ್ತರಾದ ಜ್ಞಾನಿಗಳು ಯಾರು? ಸೂರ್ಯ, ಚಂದ್ರ, ಪ್ರವಾಹವಾಯು, ಅಗ್ನಿ ಮೊದಲಾದವರು ಸದಾ ದೇವರ ಜೊತೆಗೆ ಇರ್ತಾರಂತೆ. ಹರಿಯನ್ನ ಬಿಟ್ಟು ಅವರು ಅಂಗರಕ್ಷಕರಾಗಿ ಇರ್ತಾರಂತೆ. ಸದಾ ಇರ್ತಾರೆ, ಸೇವೆ ಮಾಡ್ತಾ, ಬಿಟ್ಟು ಹೋಗೋದೇ ಇಲ್ಲ. ಅದರಿಂದ ಇವರು ಯಾವತ್ತೂ ಸುತ್ತಾ ಇರೋದರಿಂದ, ಸೂರ್ಯ, ಚಂದ್ರ, ವಾಯು, ಅಗ್ನಿ ಸುತ್ತಾ ಇರೋದ್ರಿಂದ, ದೇವರ ಅಂಗರಕ್ಷಕರಾಗಿ ಇರೋದರಿಂದ ಬೇರೆ ಯಾರೂ ಕೂಡ ದೇವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವರೆಲ್ಲ ಯಾರು? ಮುಕ್ತರಾದವರು. ಅಂತಹ ಮುಕ್ತರಾದವರನ್ನ ಬ್ರಹ್ಮದೇವರು ಕಂಡ್ರು ಅಂತ ಅರ್ಥ. ಎಂಥ ಪರಮಾತ್ಮ? ಸೂರ್ಯಂದು ವಾಯುವಗ್ನಿಗಮ ತ್ರಿಧಾಮ ಬಿಹಿ. ತ್ರಿಧಾಮ ಅಂತ ದೇವರಿಗೆ ಹೆಸರು. 3 ಮನೆ ಉಳ್ಳವ ಅಂತ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ. ಅಂಥ ಪರಮಾತ್ಮನ ಅಂಗರಕ್ಷಕರಾಗಿ ಸುತ್ತಾ ಇರ್ತಾರೆ ಇವರು ಹಾಗೆ. ನೋಡಿ, ಮೋಕ್ಷದಲ್ಲೂ ಕೂಡ ಸೂರ್ಯಚಂದ್ರರು ಸುತ್ತಾ ಇರಬೇಕು, ದೇವರನ್ನೇ ಸುತ್ತಿ ಬರ್ತಾ ಇದ್ದಾರೆ. ಇಂಥ ಪರಮಾತ್ಮನನ್ನು ಬ್ರಹ್ಮದೇವರು ಕಂಡ್ರು. ಪರಿಕ್ರಮದ್ ಪ್ರಾಧನಿಕೈ ದುರಾಸದಂ. ಅದರಿಂದ ಬೇರೆ ಯಾರು ಕೂಡ ಆ ಪರಮಾತ್ಮನನ್ನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಪರಮಾತ್ಮನನ್ನ ಬ್ರಹ್ಮದೇವರು ಕಂಡ್ರು ಅಂತ ಅಲ್ಲಿಗೆ ಅನ್ವಯ. ಇನ್ನು ತರ್ಹ್ಯೇವ ನಾಭಿಸ್ಸರ ಸರೋಜಮಾತ್ಮಾನಮಂಭಶ್ವಸನಂ ವಿಯಚ್ಚ ದದರ್ಶ ದೇವೋ ಜಗತೋ ವಿಧಾತಾ ನಾತಃ ಪರಂ ಲೋಕ ವಿಸರ್ಗದೃಷ್ಟಿ. ತಸ್ಮಿನ್ ಸಮಯೇ, ಆ ಸಮಯದಲ್ಲಿ, ತಜ್ಜಗದ್ ನಿರ್ಮಾಣ ಉಪಯುಕ್ತ ಅಶೇಷ ಪದಾರ್ಥ ದರ್ಶನಂ ತಸ್ಯ ನಾಭೂತ್. ಈ ಜಗತ್ತನ್ನ ಸೃಷ್ಟಿ ಮಾಡಬೇಕು ಎಂಬ ಅದಕ್ಕೆ ಬೇಕಾಗಿರುವ ಯಾವ ಸಾಮಗ್ರಿಗಳು ಕೂಡ ಅವರಿಗೆ ಕಾಣಿಸ್ತಾ ಇಲ್ಲ ಹಾಗೆ ಅಂತ ಅರ್ಥ. ಏನಿತ್ತು? ಪರಮಾತ್ಮ ಇದ್ದ, ಸುತ್ತ ಗರ್ಭೋದಕ ಇತ್ತು, ಗಾಳಿ ಇತ್ತು, ಏನಿತ್ತು? ಏನಿಲ್ಲ. ತರ್ಹಿ ತದಾ ತಸ್ಯ ಭಗವತಃ ನಾಭಿ ಸರಸ್
ನಾಭಿ ಸರಸಿ ಉತ್ಪನ್ನೆ ಸರೋಜೆ. ಆ ನಾಭಿಯ ಸರಸ್ಸಿನಿಂದ ಉತ್ಪನ್ನವಾದ ಆ ಕಮಲದಿಂದ ಸ್ಥಿತಂ ಆತ್ಮಾನಂ ಸ್ವಂ, ಅಲ್ಲಿ ಬ್ರಹ್ಮದೇವರು ತಾವಿದ್ದಾರೆ. ಅವರು ವಿಯಚ್ ಆಕಾಶ ಇತ್ತು, ವಿಯಚ್ಚ ಇತ್ಯೇತಾವದೇವ ದರ್ಶಿತ. ಆಕಾಶ, ನೀರು, ಗಾಳಿ ಇಷ್ಟೇ ಇತ್ತು. ಅದು ಬಿಟ್ಟು ಜಗತ್ತನ್ನು ನಿರ್ಮಾಣ ಮಾಡೋದಕ್ಕೆ ಯಾವ ಸಾಧನವೂ ಕೂಡ ಇಲ್ಲ ಅಂತ ಅದನ್ನು ಕೂಡ ಅವರು ಮನಗಂಡ್ರು. ಅಂದ್ರೆ ಸೃಷ್ಟಿ ಮಾಡಬೇಕು ಅಂತ ಉದ್ಯುಕ್ತರಾದವರು, ಆದರೆ ಸೃಷ್ಟಿ ಮಾಡಬೇಕಾದ ಯಾವ ಪದಾರ್ಥಗಳು ಇಲ್ಲ. ಏನು ಬೇಕು? ಮತ್ತೆ 24 ತತ್ವಗಳು ಬೇಕು. ಪ್ರಕೃತಿಯಿಂದ ಪ್ರಾರಂಭ ಮಾಡಿ 24 ತತ್ವಗಳು ಬೇಕು ಹಾಗೆ ಅಂತ. ಆದರೆ ಯಾವುದನ್ನು ಅಲ್ಲಿ ಕಂಡಿಲ್ಲ ಅಂತ ಹೇಳ್ತಾರೆ. ಸ್ವಕರ್ಮ ಬೀಜಂ ರಜಸೋಪರಕ್ತಃ ಪ್ರಜಾಸೃಕ್ಷನ್ನಿಯದೇವ ದೃಷ್ಟ್ವಾ ಅಸ್ತೌ ವಿಸರ್ಗಾಭಿಮುಖಸ್ತಮೀಶಂ ಅವ್ಯಕ್ತವರ್ತ್ಮನ್ಯಭಿವೇಶಿತಾತ್ಮ ಭಗವತ್ಪ್ರಸಾದ ಏವ ಅಶೇಷ ಸಾಧನ ದರ್ಶನ ಉಪಾಯ ಇತ್ಯಾಶಯೇನ ತತ್ಪ್ರಸಾದಾಯ ಸ್ತುತಿಮೇವ ಚಕಾರ. ಇನ್ನೇನು ಪದಾರ್ಥ ಇಲ್ಲ ಅಂದ್ರೆ ಇನ್ನೇನ್ ಮಾಡಬೇಕು? ನಾವಾಗಿದ್ರೆ ಏನ್ ಮಾಡಿವಿ? ಅಲ್ಲಿ ಇಲ್ಲಿ ಹೋಗ್ತೀವಿ, ಹುಡುಕ್ತೀವಿ. ಬ್ರಹ್ಮದೇವರು ಮಾಡಿಲ್ಲ, ಪರಮಾತ್ಮನನ್ನೇ ಸ್ತೋತ್ರ ಮಾಡಕ್ ಶುರು ಮಾಡಿಬಿಟ್ಟು. ಯಾಕೆ? ಈಶಾವಾಸ್ಯಂ, ಎಲ್ಲವನ್ನೂ ಕೊಡಬೇಕಾದವ ದೇವರೇ. ದೇವರ ಪ್ರಸಾದದಿಂದ್ರೆ ಎಲ್ಲ ಆಗೋದಂತ ಈಗಾಗಲೇ ಒಂದು ಬಾರಿ ಮನವರಿಕೆ ಆಗಿಬಿಟ್ಟಿದೆ ಅವರಿಗೆ. ತನ್ನನ್ನು ಸೃಷ್ಟಿ ಮಾಡುವವ ಯಾರು ಅಂತ ಹುಡುಕ್ತಾ ತಾವು ಪ್ರಯತ್ನ ಪಟ್ಟರು ಆಗಲ್ಲ ಅಂತ ತಪಸ್ಸನ್ನ ಮಾಡಿ ದೇವರನ್ನ ಕಂಡು ಮನವರಿಕೆ ಮಾಡಿಕೊಂಡ್ರು. ಈ ಪರಮಾತ್ಮನೇ ನಮ್ಮನ್ನ ಸೃಷ್ಟಿ ಮಾಡಿದ್ದು, ಈ ಕಮಲವನ್ನು ಕೂಡ ಅವನೇ ಸೃಷ್ಟಿ ಮಾಡಿದ್ದು ಹಾಗೆ ಅಂತ. ಇನ್ನು ಜಗತ್ತನ್ನ ಸೃಷ್ಟಿ ಆಗಬೇಕು ಹಾಗೆಂದರೆ ಅದು ಕೂಡ ಪರಮಾತ್ಮನ ಪ್ರಸಾದದಿಂದಲೇ ಆಗತಕ್ಕದ್ದು ಹಾಗೆ ಅಂತ ಬೇರೆ ಯಾವ ಪ್ರಯತ್ನವೂ ಮಾಡಲಿಲ್ಲ. ಪರಮಾತ್ಮನನ್ನ ಸ್ತೋತ್ರ ಮಾಡುವ ಪ್ರಯತ್ನವನ್ನು ಅವರು ಮಾಡಿದರು ಹಾಗೆ ಅಂತ. ನೋಡಿ, ಈ ಸ್ತೋತ್ರ ಸಾಹಿತ್ಯ ನಮ್ಮಲ್ಲಿ ತುಂಬಾ ಮುಖ್ಯವಾದದ್ದು. ಹರಿವಯ ಸ್ತುತಿ ಅಂತ ಹೇಳ್ತೀವಿ, ಮಧ್ವನಾಮ ಅಂತ ಹೇಳ್ತೀವಿ. ಪರಮಾತ್ಮನ ಸ್ತೋತ್ರಗಳು ಏನಿದೆ ಅದು ತುಂಬಾ ಮುಖ್ಯವಾದದ್ದು. ನೋಡಿ, ಬ್ರಹ್ಮದೇವರು ತಾವು ಸ್ತೋತ್ರವನ್ನ, ಅದೊಂದು ಟೂಲ್, ಅದು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕೆ ಇರುವ ಒಂದು ಮುಖ್ಯವಾದ ಒಂದು ಸಾಧನ. ಅದು ಸರಿಯಾಗಿ ನಾಮಸ್ಮರಣೆ ಹೇಗೋ ಅದೇ ತರ ಸ್ತೋತ್ರ ಸ್ಮರಣೆಯನ್ನು ಕೂಡ ನಾವು ಅರ್ಥ ಅನುಸಂಧಾನ ಪೂರ್ವಕ ಮಾಡಬೇಕು. ಅದರಿಂದಲೂ ಕೂಡ ಪರಮಾತ್ಮ ಪ್ರಸನ್ನನಾಗ್ತಾನೆ ಹಾಗೆ ಅಂತ. ನೋಡಿ, ಸಂಧ್ಯಾ ವಂದನೆ, ದೇವರ ಪೂಜೆ ಎಲ್ಲದರಲ್ಲೂ ಕೂಡ ಈ ಸ್ತೋತ್ರ ಅಡಕವಾಗಿದೆ. ಅದರಿಂದ ಸರಿಯಾಗಿ ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡಿಬಿಟ್ರೆ ನಮಗೆ ಸ್ತೋತ್ರಗಳು ಸಿಗುತ್ತವೆ ಹಾಗೆ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡಿದರು ಅಂತ. ಏನು? ಸ್ವಕರ್ಮ ಬೀಜಂ. ಸ್ವಕರ್ಮ ಬೀಜಂ ಅಂದ್ರೆ ಸ್ವ ಅದೃಷ್ಟ ವ್ಯಂಜಕಂ. ನಮ್ಮ ಅದೃಷ್ಟದಿಂದ ಪರಮಾತ್ಮ ಬರೋದಿಲ್ಲ. ರಜೋಗುಣೇನ ಉಪರಕ್ತಃ ಸಂಬಂಧ ಸ್ವಕಾರ್ಯೇ ಪ್ರವರ್ತತೆ. ಅಂದ್ರೆ ಸೃಷ್ಟಿ ಮಾಡೋದಕ್ಕೆ ಮುಖ್ಯ ಕಾರಣ ಯಾವುದು? ಅದೃಷ್ಟ. ಹಿಂದೆನೂ ಹೇಳಿದ್ರು, ಲಕ್ಷ್ಮೀದೇವಿ ಅದೃಷ್ಟವನ್ನೆಲ್ಲ ಸಿದ್ಧಪಡಿಸಿದ್ಲು ಹಾಗೆ ಅಂತ. ಅದರಿಂದ ಅವರವರ ಪೂರ್ವ ಕರ್ಮ, ಅದರಿಂದ ಹುಟ್ಟತಕ್ಕದ್ದು ಅದೃಷ್ಟ, ಪಾಪ ಪುಣ್ಯಗಳು ಅಂತ ಅರ್ಥ. ಅದೃಷ್ಟ ಅಂದ್ರೆ ಪಾಪ ಪುಣ್ಯಗಳು, ಅದೇ ಮುಖ್ಯ ಕಾರಣ. ಅದರಿಂದಲೇ ನಾವು ಹುಟ್ಟೋದು. ನಾನು ನನ್ನದಂತ ಅಭಿಮಾನ ಮಾಡಿ ಪಾಪ ಕಟ್ಟಿಕೊಂಡು ಅದರಿಂದ ಹುಟ್ಟಿ ಬರ್ತೀವಿ. ಅದರಿಂದ ಅದು ಅದು ವ್ಯಂಜಕ ಆಗಬೇಕು. ಅಂದ್ರೆ ಸ್ವ ಅದೃಷ್ಟ ವ್ಯಂಜಕಂ ಅಂತ ಬರೀತಾರೆ ನೋಡಿ. ಅದನ್ನ ಹೊರಗೆ ಬರುವಂತೆ, ಅದು ಉಪಯೋಗಕ್ಕೆ ಬರುವಂತೆ ಮಾಡತಕ್ಕವ ಪರಮಾತ್ಮನೇ ಹಾಗೆ ಅಂತ ನೋಡಿ. ಸೃಷ್ಟಿಗೆ ಅದು ತುಂಬಾ ಮುಖ್ಯ. ಅದರಿಂದ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ ಆ ಬ್ರಹ್ಮದೇವರು ಅದೃಷ್ಟ ಬೇಕು. ಅದೃಷ್ಟ ಅದು ಅಭಿವ್ಯಕ್ತ ಆಗಬೇಕು. ಯಾರಿಗೆ ಎಷ್ಟು ಅದೃಷ್ಟ ಇದೆ ಅಂತ ನೋಡಿಕೊಂಡು ಸೃಷ್ಟಿ ಮಾಡಬೇಕು. ಮನಸ್ಸೋ ಬಂದಂತೆ, ಇಚ್ಛೆ ಬಂದಂತೆ ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ರಜೋಗುಣೇನ ಉಪರಕ್ತಃ ಸಂಬಂಧ. ಸೃಷ್ಟಿ ಮಾಡೋದು ಎಂಬುದು ಅದು ಯಾವುದರ ಕಾರ್ಯ? ರಜೋಗುಣದ ಕಾರ್ಯ. ಸೃಷ್ಟಿ, ಸ್ಥಿತಿ, ಸಂಹಾರ ಹಾಗೆ ಅಂತ. ಅಲ್ಲಿ ಸೃಷ್ಟಿ ರಜೋಗುಣದ ಕಾರ್ಯ, ಸ್ಥಿತಿ ಅಂದ್ರೆ ರಕ್ಷಣೆ ಮಾಡೋದು ಅದು ಸತ್ವಗುಣದ ಕಾರ್ಯ, ಇನ್ನು ಸಂಹಾರ ಮಾಡೋದು ತಮೋಗುಣದ ಕಾರ್ಯ ಅಂತ ವಿಭಾಗ ಮಾಡಿದ್ದಾರೆ. ಅದರಿಂದ ರಜೋಗುಣೇನ ಉಪರಕ್ತಃ, ರಜೋಗುಣದ ಸಂಬಂಧವನ್ನ ಪಡೆದಿದ್ದ ಆ ಬ್ರಹ್ಮದೇವರು ಸ್ವಕಾರ್ಯೇ ಪ್ರವರ್ತತೆ, ತಮ್ಮ ಕಾರ್ಯ ಆಗಬೇಕು ಅಂತ
ಪ್ರಜಾಸೃಜನ್ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ, ವಿಸರ್ಗ ಅಭಿಮುಖ ಸೃಷ್ಟಿ ಮಾಡಬೇಕು ಎಂಬ ಒಂದು ಉದ್ಯುಕ್ತರಾಗಿ, ವಿವಿಧ ಸೃಷ್ಟಿ ಅಭಿಮುಖ ಮುಖ ಅವ್ಯಕ್ತ ವರ್ತಮನಿ ನ ವ್ಯಕ್ತಂ ವತ್ಮ ಮಾರ್ಗ, ಆದರೆ ಅವ್ಯಕ್ತ ವರ್ತಮಾನಿ ಆದರೆ ಅವರಿಗೆ ಮಾರ್ಗನೇ ಗೊತ್ತಿಲ್ಲ. ಹೇಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಇದೆ, ಆದರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ತುಂಬಾ ಸಲ ನಮಗೆಲ್ಲ ಆಗ್ತದೆ ನೋಡಿ, ಮಾಡಬೇಕು ಅಂತ ಇಚ್ಛೆ ಇದೆ, ಆದರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ. ಅಂತಹ ಸಂದರ್ಭದಲ್ಲಿಲ್ಲ ಏನ್ ಮಾಡಬೇಕು, ಇಚ್ಛೆ ಪಟ್ಟದನ್ನ ತೆಗೆದುಕೊಂಡ ಕಾರ್ಯವನ್ನ ಮುಗಿಸೋದು ಹೇಗೆ? ಹಾಗೆಂದ್ರೆ ಅದಕ್ಕೆ ಬ್ರಹ್ಮದೇವರು ತೋರಿಸಿಕೊಡ್ತಾ ಇದ್ದಾರೆ. ಭಗವತಿ ಅಭಿನಿವೇಶಿತ ಆತ್ಮ, ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟು ಸಮ್ಯಕ್ ನಿವೇಶಿತ ಚಿತ್ತ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಪರಮಾತ್ಮನನ್ನ ಸ್ತೋತ್ರವನ್ನ ಮಾಡಿದರು. ಸ್ತೋತ್ರ ಪ್ರಪಂಚಕ್ಕೆ ನಾವು ಹೋಗಬೇಕು. ಹಾಗೆ ಮನಸ್ಸಿನಲ್ಲಿ ಇಚ್ಛೆ ಇದ್ದು ಅದು ಈಡೇರಲಿಲ್ಲ ಹಾಗೆ ಅಂದ್ರೆ ಏನ್ ಮಾಡಬೇಕು? ಸ್ತೋತ್ರಗಳನ್ನ ಹೇಳಬೇಕು ಅಂತ ನೋಡಿ ಬ್ರಹ್ಮದೇವರು ಮಾಡಿದ್ದು ಅದನ್ನೇ. ಮುಂದಿನ ದಶಮೋಧ್ಯಾಯದಲ್ಲಿ ಆ ಸ್ತೋತ್ರ ಏನು ಎಂಬ ಅದನ್ನು ಹೇಳ್ತಾರೆ. ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದರೂ ಕೂಡ ಸಾಕು, ನಮ್ಮ ಮನಸ್ಸಿನ ಇಚ್ಛೆ ಎಲ್ಲ ನೆರವೇರ್ತದೆ ಹಾಗೆ ಅಂತ ಬ್ರಹ್ಮವಾಚ ಮುಂದೆ ಬರುತ್ತದೆ. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ನವಮೋಧ್ಯಾಯ. ಇಲ್ಲಿಗೆ 9ನೇ ಅಧ್ಯಾಯ ಪರಿಸಮಾಪ್ತವಾಯಿತು. ಶ್ರೀಮಧ್ವಾಂತರ್ಗತ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ